ಕನ್ನೆ ಮತ್ತು ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ತಪ್ಪ ಅಂದ್ರೆ ರಾಜ್ಕುಮಾರ್ ಅವ್ರದ್ದು ಬಿಡ್ಡೆಲ್ಲ ನೋಡಿ ಸೌಭಾಗ್ಯ ಬಿಡ್ಡೆಲ್ಲ ಸೌಭಾಗ್ಯ ಬೋದು ಎಷ್ಟು ಚಂದದ ನೋಡಿದ ಒಂದು ಅಂತ ಕಾಣುತ್ತೆ ನಿಮ್ಮದೆಲ್ಲ ಸೌಭಾಗ್ಯ. ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಬೇಕು. ನಾವು ಏನಪ್ಪ ಅಂತಂದ್ರೆ ಈ ಕರ್ನಾಟಕದ ಭಾರತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪದ್ಮಭೂಷಣ ಯಾವ್ದು ಪ್ರಶಸ್ತಿ ಅಲ್ಲ ಯಾವ್ದು ಪ್ರಶಸ್ತಿ ಅಲ್ಲ ಯಾವ್ದು ಪ್ರಶಸ್ತಿ ಇದೆ, ಇದಕ್ಕೆ ಯಾವ್ದಾದ್ರು ಪ್ರಶಸ್ತಿ ಇದೆ, ಯಾವ್ದಪ್ಪ ಪ್ರಶಸ್ತಿ ಯಾವ್ದಪ್ಪ ಪ್ರಶಸ್ತಿ ಅಂದ್ರೆ ಚಿಕ್ಕ ಜಾಗ ಕೊಟ್ಟಿದ್ದೀನಿ ನೋಡಿ ರಾಜ್ಕುಮಾರ ಅಂತ. ಅದಕ್ಕೆ ಯಾವ್ದು ಪ್ರಶಸ್ತಿ ಯಾವ್ದಿದೆ, ಅದಕ್ಕೆ ಯಾವ್ದು ಪ್ರಶಸ್ತಿ ಯಾವ್ದಿದೆ ಅದು ಮಾಡಿದರೆ ಗದಗವರು ಗರ್ಜಿಸ್ಬಿಟ್ರೆ ಹೇಳ್ತಾರೆ ಬಂತಾರೆ ದುಡ್ಗೆ ಪುಟ ಗಡ ಗಡ ಅಂತ ನಡೀಬೇಕು ಅಲ್ವಾ ಹೇಳ್ತೀರಿ. ರಾಜ್ಕುಮಾರ್ ಆದ್ಮೇಲೆ ನಮ್ಮ ಕರಾಟೆ ಕೆ ಶಂಕರ್ ನಾಗ್ ಅವರು ಈಗ ಏನಾದ್ರು ಸಾಕ್ಷಾತ್ಕಾರ ನಮಸ್ಕಾರ. ಈಗ ನಮ್ಮ ಪ್ರಭಾಕರ್ ಅವ್ರನ್ನ ಟೈಗರ್ ಪ್ರಭಾಕರ್ ಅವರು ಯಾರು ಇಲ್ಲ ಜನಪ್ಪ ಅಂತಂದ್ರೆ ನಾವು ಜನಪ್ರಿಯ ನಂಬಿದ್ರ ನಾವು ನಂಬೋರಲ್ಲ ಜನ ಶಾಶ್ವತವಾಗಿ ಏನಾದ್ರು ನಾ ಕಾಡಿದ ನಾಡಿ ಬಂದ್ರೆ ನಾವೆಲ್ಲ ದುಷ್ಣತೆಯಿಂದ ಆಗಿಬಿಡ್ತಾನೆ. ಈಗ ಜಟ್ಟ ಹುಲಿ ಉಳಿದವರು ಕಂಡಂತೆ ಸಿನಿಮಾಗಳಲ್ಲಿ ಹೀರೋಯಿನ್ ಮಾಡೋರು ನಮ್ದು ಕಿಶೋರ್ ಅವ್ರ ಧ್ವನಿ ಇದ್ರಲ್ಲಿ ತುಂಬಾ ಕಷ್ಟ ಮಾಡಿಕೊಂಡು ಆಯ್ತು ಮಸ್ತು ಕಾಯಿ ಬಿಡುತ್ತೆ ಅನ್ಕೊಂಡಿರ್ತಾರೆ. ಎದುರುಗಡೆ ತುಂಬಾ ಕಷ್ಟ ಮಾಡ್ಕೊಂಡಿದ್ದೇವೆ. ಈಗ ನಮ್ಮ ವೀರೇಂದ್ರ ಗೋಪಾಲ್ ಅವರ ಧ್ವನಿ ಏನಾದ್ರೂ ಈಗ ನಮ್ಮ ವಿಷ್ಣುವರ್ಧನ್ ಅವರು ಮತ್ತು ಬಾಡಿ ಲ್ಯಾಂಗ್ವೇಜ್ ಅವರು ಬಾಡಿ ಲ್ಯಾಂಗ್ವೇಜ್ ಈ ಸಿನಿಮಾ ಕನೆಕ್ಟ್ ಆಗಿ ಬಲ್ಕು ಇಲ್ಲ ಅಂದ್ರೆ ಶಾಕು ಈ ಸಿನಿಮಾ ಮಾಡ್ತಾರೆ ಮಾಡ್ತೀನಿ ಕೇಳ್ತಾನೆ ಹೌದ ಹೌದ. ಈಗ ನಮ್ದು ಬಾಲಕೃಷ್ಣ ಅವ್ರ ಬಾಲಕೃಷ್ಣ ಓಲ್ಡ್ ಆಕ್ಟರ್ ಬಾಲಕೃಷ್ಣ ಅದು ಸರಿ ನಮ್ಮ ಕಾಲದಲ್ಲಿದ್ದಾಗ ಅಡಿಗೆ ಕಟ್ಟು ಹೋಗಿ ಇವ್ರಿಗೆ ಜೊತೆ ಕಾದ್ರೆ ಕಟ್ಟಿದ್ ಬರ್ತಾ ಇತ್ತು. ಆದ್ರೆ ಈಗ ಇವ್ರಿಗೆ ತಗೋಬೇಕು ಅಂದ್ರೆ ಕಟ್ಟಿದ್ ಬರ್ತದಲ್ಲ ಅದು ಸರಿ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ. ಅದು ಸರಿ. ನಮ್ದು ದಿನೇಶ್ ಅವ್ರದ್ದು ಮೋಸ್ಟ್ಲಿ ನೋಡಿರಲ್ಲ, ದಿನೇಶ್ ಅವ್ರ ವಾಯ್ಸ್ ಕೇಳಿದ್ರೆ ಗೊತ್ತಾಗುತ್ತೆ. ಓ ಜೈ ಆಂಜನೇಯ ಕುಂಭಕಾಯಿಲೆ ಕಾಣ್ಬಿಟ್ಟು ಮಾರಾಯರೆ. ಓ ಆ ಒಂದು ಆ ಏನೇನು ಆ ಬೋರ ಕುಂಭಕಾಯಿಲೆ ಕಾಣ್ಬಿಟ್ಟು ಮಾರಾಯರೆ. ನಮ್ಮ ಅವರನ್ನ ಒಂದು ಕುಂಭಕಾಯಿ ಬೋರ ತೆಗೆದ ಸಿಗುತ್ತಾರೆ. ಓ ಜೈ ಆಂಜನೇಯ. ಆಗ ಆಕ್ಟಿಂಗ್ ಮಾಡೋರು ನಮ್ಮ ಪ್ರಕಾಶ್ ರೈ ಅವ್ರದ್ದು ಧ್ವನಿ. ಪ್ರಕಾಶ್ ರೈ ಅವ್ರದ್ದು ನಾವು ಏನು ಮಾಡಬೇಕು ಅಮ್ಮ ಸಿಂಹವಾಣಿ ಮಗನ್ ಟಿಪ್ಪರಾಣಿ ನಿಮಿಷ ಬಂದು ನಿಮಿಷ. ಈಗ ನಮ್ಮ ಸುದೀಪ್ ಅವ್ರದ್ದು ಗಂಡು ಬೆಟ್ಟದ ನಾಡು ಗಂಡು ಬಲಿಗಳ ಬೀರಿನ ಗಂಡದ ಗಂಡು ಬಲಿ ರಾತ್ರಿಗೂಡ ಸಂಗುಳಾಯಣ ಸೂರ್ಯ ಚಂದ್ರ ಬರೆಯುವ ಜನಾಮರವಾಗಿ ಎಡಕೂಡಬಲ್ಲ ದೇಶದಲ್ಲಿ ಮಹಾಪರಾಕ್ರಮಿ ಕ್ರಾಂತಿಗೂಡ ಸಂಗುಳಾಯಣ. ದೇವರು ಖುಷಿ ಇದ್ದಾಗ ಬಂದ ಪ್ರಿಯಂತವನ್ನು ಸೃಷ್ಟಿ ಮಾಡ್ತಾನೆ. ಕೋಪ ಬಂದಾಗ ಮಾತ್ರ ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ನಾನು ಮಾತ್ರ ಕೋಪ ಬಂದ್ರೆ
Don't ಬಾಸೋ ನಮ್ಮ ಸುದೀಪ್ ಮೇಲೆ ಹೀರೋ ಸುದೀಪ್ ಮೇಲೆ ವಿಲನ್ ರವಿಶಂಕರ್ ಇದ್ದೇ ಇರ್ತಾರ. ಈಗ ಅವನೇ ನೋಡಿದ್ರೆ ಕೊಡ್ತಾನೆ, ಅವರು ಈಗ ಯಾವ ಯೂನಿಫಾರ್ಮ್ ಹಾಕೊಂಡಿರೋ ಬಂದು ನನ್ನ ನಾವು ಹಣ ಮಾಡಿದ್ಯೋ ಅದೇ ಯೂನಿಫಾರ್ಮ್ ಟೀಚಿಟ್ಟು ಬಟ್ಟೆ ಹಾಕಿದ್ದೀನಿ, ನನ್ನ ಓಡಿಸ್ತೀನಿ. ಈಗ ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಯಾರು ಮಗಳ ಎದ್ದು ಹಾಕೊಂಡೆ ಅಂತ ಒಂದೊಂದು ದಿನ ಒಂದೊಂದು ನಿಮಿಷ ನಿಂತೆ ಹೀಗೆ ಬರಬೇಕು. ಈಗ ಮುಂದೆ ನನ್ನ ಹುಡುಗರು ನಿನಗೆ ತೊಂದರೆ ಕೊಡ್ತಾರೆ. ನಮ್ಮ ದರ್ಶನ್ ಅವರು ಈಗ ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಎತ್ತರ ನೀಡುವಷ್ಟು ಶಕ್ತಿ ಇಲ್ಲ ನಿನಗೆ. ಈಗ ಪುನೀತ್ ರಾಜ್ಕುಮಾರ್ ಅವ್ರದ ಈಗ ನಮ್ದು ನಾವಿ ತಾಲೂಕು ಶ್ವಾಸ ಇದೆ. ನೋಡಿ ಬಾಣ ಹೆಣ ಮಾತ್ರ ಗಾಟ್ಬಿಟ್ರೆ ಹೊರಗೆ ನಮ್ಗೆ ಡೈರೆಕ್ಟ್ ಬರ್ಬೋದು. ನಮ್ಗೆ ಕುಡುಕೂರು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಅಂತ ಅಲ್ಲಿ ಹೋಗ್ತೀವಿ. ನಮಸ್ಕಾರ. ಈಗ ಸ್ಟಾರ್ ರವಿಚಂದ್ರನ್ ಅವ್ರದ್ದು ಓಹೋ ಎಲ್ಲಿ ಬೇಕಾದ್ರೆ ಇದೇನಾ ತುಂಬ ಒಳ್ಳೆ ಈ ಕಾರ್ಯಕ್ರಮ ಅಂತ ತಗೊಂಡು ರಾಮಾಚಾರಿ ಸಿನಿಮಾ ಶೂಟಿಂಗ್ ಈ ಪ್ರೋಗ್ರಾಮ್ ಚೆನ್ನಾಗಿತ್ತು. ತುಂಬ ಒಳ್ಳೆ ಕಾರ್ಯಕ್ರಮ. ಎಲ್ಲರೂ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ, ಬರಲ್ಲ. ಈಗ ಡೈರೆಕ್ಟ್ ಸಾಹಿತ್ಯ ಮಾಡುವಾಗ ಯಾವುದು ಗೊತ್ತಿಲ್ಲ, ರೌಸ್ ಪದ ಗೊತ್ತಿಲ್ಲ, ಲಕ್ಷಪತಿಯ ಲಕ್ಷ ಕೊಡಕ್ಕೆ ದಾನ ಬೀರು ಸೂರ್ಯಕಾರಣ ನಮ್ಮ ದೇಶದ ಪ್ರಧಾನಮಂತ್ರಿ ನನ್ನ ದಾರಿಗೆ ಯಾರೇ ಬಂದ್ರು ಅವ್ರನ್ನ ನಾನು ಖಂಡಿತವಾಗಿಯೂ ಕೊಡುತ್ತಲ್ಲ. ಒಂದು ಮಾತು ಚೆನ್ನಾಗಿ ನೆನಪಲ್ಲಿದ್ವು. ನಾನು ಹಾಕಿರುವುದು ಲಂಚದಾಸಿಗೆ ಕಕ್ಷಪ್ತನ ಹಾಗಿರೋಲ್ಲ, ಲಂಚಸಿಗೆ ಆಶೀರ್ವಾದ ಮಾಡುವುದು ಹಾಗೇನಲ್ಲ. ಹಾಗೆ ಕದರಿ ಹಾಕಿ ಹೀರೋಗಳಾದ್ರೆ ರಾಜಕೀಯ ಕುಟುಂಬಗಳನ್ನ ರಾಜಕೀಯಕ್ಕೆ ಬರಂಗ ರಾಜಕೀಯಕ್ಕೆ ಬಂದ ಮೇಲೆ ನಮ್ದು ಫಸ್ಟ್ ಯಡಿಯೂರಪ್ಪ ಅವರ ಧ್ವನಿ ಹಾಗೆ ಯಡಿಯೂರಪ್ಪ ಅವರು ಯಾವುದೂ ಸಂದರ್ಭದಲ್ಲಿ ಜನರಿಗೆ ಸುಭದ್ರವಾಗಿರಬೇಕಾದ ಸರ್ಕಾರದ ಮತ್ತು ಖಂಡನೆ ಬಂಧುಗಳು ಮತ್ತೊಂದು ಹೇಳ್ತಾ ಇದ್ದಾರೆ. ಯಾವುದೂ ಸಂದರ್ಭದಲ್ಲಿ ಜನರಿಗೆ ಸುಭದ್ರವಾಗಿರಬೇಕಾದ ಸರ್ಕಾರದ ಮತ್ತು ಹೇಳಿದ್ದಾರೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಆಯ್ತು. ನಮ್ಮನ್ನು ಮಾತನ ವಯಸ್ಸಿನಲ್ಲಿದ್ದಾಗ ನಾವು ಕಟ್ಟಬಿಟ್ಟು ಆಗ್ಬೋದು. ನಮಗೆ ಯಂಗ್ ಇಂಡಿಯಾ ಪರಿವಾರದ ಪ್ರೋಗ್ರಾಮ್ ಇತ್ತಂದ್ರೆ ನಾವು ಅವಾಗ ಫಸ್ಟ್ ಬಂದ್ಬಿಡ್ತಿದ್ವಿ. ನಮ್ಮ ಹಣೆಗಳ ಸರಿ ಇಲ್ಲ. ಈಗ ಮುಖ್ಯಮಂತ್ರಿ ಆದ ನಮ್ದು ಸಿದ್ದರಾಮಯ್ಯ ಅವರ ಧ್ವನಿ ಈಗ ಕಳೆದ 15 ವರ್ಷದ ಕಾಲದಿಂದ ಅಂತ ಒಳ್ಳೆ ಕಾರ್ಯಕ್ರಮ ನಡೀತಾ ಬಂದಿದೆ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ನೆನಪಲ್ಲಿಟ್ಟುಕೊಂಡು ಟ್ಯಾಲೆಂಟ್ ಇರೋದು ದೊಡ್ಡ ಮಾತಲ್ಲ. ಈ ಟ್ಯಾಲೆಂಟ್ ಅನ್ನು ಗುರುತಿಸಿದರೆ ದೊಡ್ಡ ಟ್ಯಾಲೆಂಟ್. ಅಂತ ಟ್ಯಾಲೆಂಟ್ ನಮಗೆ ಹೆಂಗಿದೆ ಪರವಾಗಿದೆ. 15 ವರ್ಷಗಳ ಕಾಲಗಳಿಂದ ಒಳ್ಳೆ ಸೇವೆ ಸಲ್ಲಿಸ್ತಾ ಇರುವುದು ಈ ಹೆಂಗಿಗೆ ಬರಲ್ಲ. ಇದಕ್ಕೆ ಒಂದು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಿಜವಾಗಿ ನಾವು ಕಾರ್ಯಕ್ರಮಕ್ಕೆ ಯಾರ್ಯಾರು ದೊಡ್ಡ ಮಂದಿ ರಾಜಕಾರಣ ಮಂದಿ ನಾವು ಕರೆಸ್ಬೇಕಂತ ಅನ್ಕೊಂಡಿದ್ವಿ. ಆದ್ರೆ ಕರೆಸಿದ ಸುಮಾರು ಟೈಮ್ ವೇಸ್ಟ್ ಆಗಿತ್ತು. ಎಲ್ಲ ಅವರೇ ಕಳಿಸ್ಬಿಟ್ರು. ಹೀಗಾಗಿ ರಾಜಸ್ಥಾನ ಜೋರಾದ ಚಪ್ಪಾಳೆಯನ್ನ ನೀವು